ಆಕೆಯ ಹೆಸರು ಸ್ವಾತಿ. ಇವಳ ಬದುಕು ಸ್ವಾತಿ ಮುತ್ತಿನಂತಿತ್ತು. ಆದ್ರೆ ವಿಧಿಯಾಟ ಸ್ವಾತಿಯ ಬದುಕನ್ನೇ ಛಿದ್ರ ಮಾಡಿದೆ. ಈಕೆಯ ದುರಂತದ ಕತೆ ಕೇಳಿದ್ರೆ ಎಂತವರಿಗೂ ಹೀಗಾಗಬಾರದಿತ್ತು ಅನಿಸುತ್ತೆ. ಸ್ವಾತಿಯ ಮಡಿಲಲ್ಲಿ ಮಲಗಿದ್ದ ಮಕ್ಕಳು ಈಗ ಅನಾಥರಾಗಿದ್ದಾರೆ. ರಕ್ಷಣೆ ನೀಡಬೇಕಾದ ಕೈಗಳೇ ರಾಕ್ಷಸ ರೂಪ ತಾಳಿದಾಗ ಅಬಲೆಯೊಬ್ಬಳು ನ್ಯಾಯ ಸಿಗದೆ ಸಾವಿನ ದಾರಿ ಹಿಡಿದ ಘೋರ ದುರಂತವಿದು. ಶಿವಮೊಗ್ಗ ಜಿಲ್ಲೆ ಸಿದ್ದಾಪುರ ಗ್ರಾಮದಲ್ಲಿ ಇವತ್ತು ಕರಾಳ ಮೌನ. ಒಂದು ವಾರದ ಹಿಂದಷ್ಟೇ ಅನಾರೋಗ್ಯದಿಂದ ಪತಿ ಜಗದೀಶನನ್ನ ಕಳೆದುಕೊಂಡಿದ್ದ ಸ್ವಾತಿ ತನ್ನಿಬ್ಬರ ಹೆಣ್ಣು ಮಕ್ಕಳಿಗಾಗಿ ಬದುಕಬೇಕು ಎಂದುಕೊಂಡಿದ್ಲು. ಆದ್ರೆ ವಿಧಿಯಾಟ ಬೇರೆಯೇ ಇತ್ತು. ತೀರ್ಥಹಳ್ಳಿ ಪೊಲೀಸ್ ಠಾಣೆಯ ಪೇದೆ ಮೋಹನ್ ಎಂಬಾತನ ವಿಕೃತ ಮನಸ್ಸು ಒಬ್ಬ ವಿಧವೆ ಮಹಿಳೆಯ ಬದುಕನ್ನೇ ಬಲಿ ಪಡೆದಿದೆ. ಸ್ವಾತಿ ತನ್ನ ಸಾವಿನ ಮುನ್ನ ಬರೆದ ಆ ವಾಟ್ಸಪ್ ಸಂದೇಶ ಓದಿದ್ರೆ ಎಂತವರ ಕಣ್ಣಲ್ಲೂ ನೀರು ಬರುತ್ತೆ. ಸಾರಿ ಅಮ್ಮ, ಆ ಮೋಹನ್ ನನ್ನ ಬಗ್ಗೆ ಇಲ್ಲ ಸಲ್ಲದ ಕೆಟ್ಟ ಮಾತುಗಳನ್ನ ಜನರಲ್ಲಿ ಹಬ್ಬಿಸಿದ್ದಾನೆ. ನನಗೆ ಇದನ್ನು ತಡೆದುಕೊಳ್ಳಲು ಆಗುತ್ತಿಲ್ಲ. ನನ್ನನ್ನು ಸಾಯುವಂತೆ ಮಾಡಿದ ಆತನನ್ನು ಸುಮ್ಮನೆ ಬಿಡಬೇಡಿ ಎಂದು ಅಳುತ್ತಲೇ ಬರೆದಿದ್ದಾಳೆ. ಪತಿ ಸಾವನ್ನಪ್ಪಿದ ಬೆನ್ನಲ್ಲೇ ಫೇಸ್ಬುಕ್ನಲ್ಲಿ ಮೆಸೇಜ್ ಮಾಡಿ ಕಾಟ ಕೊಟ್ಟಿದ್ದ ಆ ಕಾಮುಕ ಪೊಲೀಸಪ್ಪ ತನ್ನ ಬೇಳೆ ಬೇಯದಿದ್ದಾಗ ಆಕೆಯ ಚಾರಿತ್ರಾವಧೆ ಮಾಡಿದ್ದಾನೆ ಎನ್ನಲಾಗುತ್ತಿದೆ. 2 ಹೆಣ್ಣು ಮಕ್ಕಳು ತಂದೆ ತಾಯಿ ಇಬ್ಬರನ್ನೂ ಕಳೆದುಕೊಂಡು ಅನಾಥರಾಗಿದ್ದಾರೆ. ಕಾಕಿ ಬಟ್ಟೆ ಹಾಕಿದ ಕ್ಷಣ ಒಬ್ಬ ಹೆಣ್ಣಿನ ಮಾನದ ಮೇಲೆ ಆಟವಾಡಲು ಇವನಿಗೆ ಅಧಿಕಾರ ಕೊಟ್ಟವರು ಯಾರು? ಸಿದ್ದಾಪುರ ಗ್ರಾಮವೇ ಈಗ ಕಣ್ಣೀರು ಹಾಕುತ್ತಿದೆ. ಪೊಲೀಸಪ್ಪನ ವಿರುದ್ಧ ಆಕ್ರೋಶ ಹೆಚ್ಚಾಗಿದೆ. ಕಾನೂನು ರಕ್ಷಕನೇ ಭಕ್ಷಕನಾದ ಈ ಪ್ರಕರಣದಲ್ಲಿ ಆರೋಪಿಗೆ ಕಠಿಣ ಶಿಕ್ಷೆಯಾಗಬೇಕು ಎನ್ನುತ್ತಿದೆ.